ಗೌರಿಬಿದನೂರು ಹೊರವಲಯದಲ್ಲಿ ಹರಿಯುವ ಉತ್ತರ ಪಿನಾಕಿನಿ ನದಿಯ ಸೇತುವೆ ಕಾಮಗಾರಿ ಆರಂಭಿಸಲಾಗಿದ್ದು, ವಾಹನಗಳ ಸಂಚಾರ ಬದಲಾಯಿಸಲಾಗಿತ್ತು. ಬೈಕ್, ಆಟೋ, ಕಾರು ಹೋಗುವುದಕ್ಕೆ ಮಾತ್ರ ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿದ್ದು, ಹಳೆ ಸೇತುವೆ ಸುಮಂಗಲಿ ಕಲ್ಯಾಣ ಮಂಟಪದ ಕಡೆ ಕೆಡವಿದ್ದಾರೆ. ಇದೀಗ ನದಿ ಹರಿಯುತ್ತಿರುವ ಕಾರಣ ತಾತ್ಕಾಲಿಕವಾಗಿ ಮಾಡಿರುವ ರಸ್ತೆಗೆ 100 ಮೀಟರ್ ಉದ್ದದ ನದಿ ಭಾಗಕ್ಕೆ ನೀರು ಹರಿಯಲು ಕೇವಲ 5 ಸಿಮೆಂಟ್ ಪೈಪ್ ಅಳವಡಿಸಿದ್ದು, ಇದೀಗ ನೀರಿನ ರಭಸ ಹೆಚ್ಚಾದರೆ ಕಿತ್ತು ಹೋಗುವ ಸ್ಥಿತಿ ನಿರ್ಮಾಣ. ಒಂದು ಕಡೆ ಹಳೆ ಸೇತುವೆ ಕೆಡವಿದ್ದಾರೆ, ಮತ್ತೊಂದು ಕಡೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿರುವ ಸೇತುವೆ ಮಣ್ಣು ಬಿರುಕು ಬಿಟ್ಟಿದೆ. ರಾತ್ರಿಗೆ ಹೆಚ್ಚಿನ ಮಳೆಯಾದರೆ ನದಿ ನೀರಿಗೆ ತಾತ್ಕಾಲಿಕ ಸೇತುವೆ ಕೊಚ್ಚಿ ಹೋಗುವ ಆತಂಕ ಎದುರಾಗಿದೆ. ಇದರಿಂದ ವಾಹನ ಸವಾರರು, ಬಡಾವಣೆಗಳಿಗೆ ತೆರಳುವ ನಿವಾಸಿಗಳು ಹಾಗೂ ಶಾಲಾ ಕಾಲೇಜು ಆಸ್ಪತ್ರೆಗಳಿಗೆ ಹೋಗುವ ಸಾರ್ವಜನಿಕರಿಗೆ ತೀವ್ರ ತೊಂದರೆಯಾಗಿದೆ. ಪ್ರಸ್ತುತ ಸ್ಥಿತಿಯನ್ನು ಕಂಡ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಸೇತುವೆ ನಿರ್ಮಾಣದ ಗುತ್ತಿಗೆದಾರರು ಕೆಡವಿದ ಸೇತುವೆಗೆ ಜೆಸಿಬಿ ಮೂಲಕ ಜಲ್ಲಿ ಮತ್ತು ಮಣ್ಣು ತುಂಬಿ ಸೇತುವೆ ಸಮವಾಗಿ ಮಾಡಿ ವಾಹನಗಳ ಸಂಚಾರಕ್ಕೆ ತಾತ್ಕಾಲಿಕವಾಗಿ ನಿರ್ಮಾಣ ಮಾಡಿಕೊಡಲು ಮುಂದಾಗಿದ್ದಾರೆ. ಮಂಜುನಾಥ್, ಸಿಟಿವಿ ನ್ಯೂಸ್, ಗೌರಿಬಿದನೂರು.